ಹಲೋ ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಫರೂಕ್. ಇವತ್ತು ಏನಂದರೆ ಟಾಟಾ ಇಟಾಚಿ EX70 ಈ ಇಟಾಚಿದು ಟ್ರ್ಯಾಕ್ ಮೂವ್ ಮಾಡ್ಬೇಕಾದ್ರೆ ಒಂದು ಟ್ರ್ಯಾಕ್ ಮಾತ್ರ ಜಾಮ್ ಬರ್ತಿದೆ. ಅಂದರೆ ಲಿವರ್ ಮುಂದಕ್ಕೆ ಹೋದರೆ ಹಿಂದಕ್ಕೆ ಎಳ್ಕೋಬೇಕಾಗತ್ತೆ ಅಂತ ಹೇಳ್ತಾರೆ. ಆ ಗಾಡಿ ಹತ್ರ ಬಂದು EX70 ಇದು ಟಾಟಾ ಇಟಾಚಿ EX70 ಇದೇ ಇಟಾಚಿದು ಕಂಪ್ಲೀಟ್ ಅಂತಾರೆ. ನಮ್ಮ ನವೀನ್ ಅಂತ ಹಿಟಾಚಿ ಆಪ್ರೇಟ್ರು. ನವೀನ್ ಆರಾಮ? ಆರಾಮಪ್ಪ. ಮತ್ತು ಏನಾಗ್ತೈತೆ ನವೀನ್, ಏನು ಅಂದ್ರಲ್ಲ ರೈಟ್ ಸೈಡ್ ಇಂದ ಬಿಗಿ ಬರ್ತೈತೆ. ಹಾಂ, ಹಿಂದೆ ಕೆಳ್ಕೊಂಡ್ರೆ ಲಾಕ್ ಅಂತ ಬರೋದೇ ಇಲ್ಲ. ನಾವು ದೊಬ್ಬಬೇಕಾಗತ್ತೆ. ಆಫ್ ಇದ್ದಾಗ ಗಾಡಿ ಆಗಲ್ಲ. ಸ್ಟಾರ್ಟ್ ಮಾಡ್ತಾರೆ ಇದ್ದಾಗ ಮಾತ್ರ ಆಗತ್ತಾ? ಸ್ಟಾರ್ಟ್ ಮಾಡಿ ನೋಡೋಣ. ಈಗ ಏನಂತಾರೆ, ಆಫ್ ಇದ್ದಾಗ ಬರಲ್ಲ ಗಾಡಿ. ಆಪರೇಟಿಂಗ್ ಮಾಡ್ಬೇಕಾದ್ರೆ ಆ ಥರ ಲಾಕ್ ಆಗತ್ತಂತಾರೆ. ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಇಟಾಚಿ. ನೋಡೋಣ, ಚೆಕ್ ಮಾಡೋಣ. ಎತ್ತಿ ತಿರುಗಿಸ್ರಿ, ಎತ್ತಿ ಹೈಟ್ ಮಾಡಿ ತಿರುಗಿಸ್ರಿ. ಹಾಂ, ಈಗ ಫ್ರೀ ಐತೆ. ಹಿಂಗೆ ಟೈಟ್ ಬರುತ್ತಾ? ಟೈಟ್ ಬಂತು ಬಿಡಿ. ದಬ್ರಿ ಮುಂದೆ ದಬ್ರಿ. ಟೈಟ್ ಬರ್ತೈತಾ? ಸ್ವಲ್ಪ ಡೌನ್ ಮಾಡಿ. ಈಗ ಟೈಟ್ ಈ ಥರ ಟೈಟ್ ಬರುತ್ತೆ. ಟೈಟ್ ಬಂದಾಗ ಮೂವ್ ಆಗಲ್ಲ. ಹಿಂಗೆ ಟೈಟ್ ಬಂದು ಹಿಂಗೆ ಇಟ್ಕೊಂಡ್ಬಿಡುತ್ತಾ? ಟೈಟ್ ಬರ್ತೈತೆ. ಎಂದಕ್ಕೆ ಇದೇ ಥರ ಹಿಡ್ಕೊಂಬಿಡೋದು. ಹಿಂಗೆ ಹಿಡ್ಕೊಂಡದ್ದು. ರೈಟ್, ಮುಂದೆ ಜಾಮ್ ಬರ್ತಾ ಇದೆ ಇದು. ರೈಟ್, ನೋಡ್ಬೋದು ಮುಂದೆ ಜಾಮ್ ಬರ್ತಾ ಇದೆ. ಆದರೆ ಟ್ರ್ಯಾಕ್ ಸ್ಲೋ ಮೂಮೆಂಟ್, ಇನ್ನು ಫಾಸ್ಟ್ ಆಗಬೇಕಿದು. ಟ್ರ್ಯಾಕ್ ಮೂಮೆಂಟ್ ಸ್ಲೋ ಅಂದರೆ ಮುಂದಕ್ಕೆ ತುಂಬಿದಾಗ ಫುಲ್ ಹಾರ್ಡಾಗಿ ಬರ್ತಾ ಇದೆ. ಈ ಥರ ಹಾರ್ಡ್ ಬರಬಾರ್ದು. ಈ ಥರ ಹಾರ್ಡ್ ಯಾಕೆ ಬರುತ್ತಂದರೆ, ನಮ್ಮ ಕಂಟ್ರೋಲ್ ವಾಲಲ್ಲಿ ಸ್ಪೂಲ್ ಬರುತ್ತೆ, ಟ್ರ್ಯಾಕಿಂಗ್ ಸ್ಪೂಲು. ಆ ಟ್ರ್ಯಾಕಿಂಗ್ ಸ್ಪೂಲ್ ವೈಫರ್ಸ್ ಬರ್ತವೆ. ವೈಫರ್ ಏನಾರ ಕಟ್ಟಾಗಿ ಸ್ಪೂಲಿಗೆ ಏನಾರ ಹಿಡ್ದಿದ್ರೆ ಈ ಥರ ಟೈಟ್ ಬರುತ್ತೆ. ನೋಡೋಣ, ಇವಾಗ ಗಾಡಿ ನಿಲ್ಲಿಸಿ ಕೆಳಗಡೆ ಟ್ರ್ಯಾಕಿಂಗ್ ಸ್ಪೂಲ್ ಓಪನ್ ಮಾಡಿ ಚೆಕ್ ಮಾಡೋಣ. ಒಳಗಡೆ ವೈಫರ್ ಸೀಲ್ ಚೆನ್ನಾಗಿದಾವ ಹೋಗಿದಾವ. ಒಳಗಡೆ ಒಂದು ಓರಿಂಗ್ ಬರುತ್ತೆ, ಒಂದು ವೈಪರ್ ಬರುತ್ತೆ. ವೈಪರ್ ಏನಾರ ಶಾಫ್ಟಿಗೆ ಜಾಮ್ ಆಗಿದ್ರೆ ಈ ಥರ ಟೈಟ್ ಲಿವರ್ ಟೈಟ್ ಬರೋ ಕಂಪ್ಲೇಂಟ್ ಸ್ಟಾರ್ಟ್ ಆಗುತ್ತೆ. ಇವಾಗ ನಾವು ಇದನ್ನು ಓಪನ್ ಮಾಡಬೇಕು ಅಂದರೆ ಮೇಲೆಗಡೆ 5 ನಂಬರ್ ಎಳೆಂಗಿ ಸ್ಕ್ರೂ 2 ಬರ್ತವೆ. ಕ್ಯಾಪ್ ಓಪನ್ ಮಾಡಿದ್ಮೇಲೆ ಸ್ಪೂಲ್ ಹೊರಗೆ ಬರೋಲ್ಲ. ಯಾಕೆ ಆದರೆ ಆ ಟ್ರ್ಯಾಕಿಂದು ಲಿವರಿಗೆ ಆಮೇಲೆ ಆ ಸ್ಪೂಲಿಗೆ ಒಂದು ಕೆಳಗಡೆ ಲಾಕ್ ಕ್ವಾರ್ಟರ್ ಪಿನ್ ಕೊಟ್ಟಿರ್ತಾರೆ. ಆ ಕಂಟ್ರೋಲ್ ವಾಲ್ ಕೆಳಗಡೆ ಹೋಗಿ ಇದು ಬಾಟಮಲ್ಲಿ ಹೋಗಿ ನಾವು ಕ್ವಾರ್ಟರ್ ಪಿನ್ ತಪ್ಪಿಸಿದ ಮೇಲೆ ಅದು ಮೇಲೆ ಕೇಳುತ್ತೆ. ಫಸ್ಟು ಕಂಟ್ರೋಲ್ ವಾಲ್ದು ಕೆಳಗಡೆ ಬಾಟಮಲ್ಲಿ ಕ್ವಾರ್ಟರ್ ಪಿನ್ ಓಪನ್ ಮಾಡಿ ಆಮೇಲೆ ಕಪ್ಪು ಓಪನ್ ಮಾಡೋಣ. ನೋಡ್ಬೋದು, ಇದು ಬಾಟಮ್, ಇದು ಕಂಟ್ರೋಲ್ ವಾಲು ಬಾಟಮ್. ಆ ಬಾಟಮಲ್ಲಿ ಟಾಪಲ್ಲಿ ಇರುತ್ತಲ್ಲ ಕ್ವಾರ್ಟರ್ ಪಿನ್, ನೋಡ್ತಾ ಇರ್ಬೋದು ನೀವು. 2 ಕೇಬಲ್ ಕಾಣ್ತಿದ್ದಾವೆ. ಅದೇ ಕೇಬಲಿಗೆ ಕಂಟ್ರೋಲ್ ವಾಲಿಗೆ ಜಾಯಿಂಟ್ ಇರುತ್ತೆ. ಇವಾಗ ತಪ್ಪಿಸ್ಬೇಕಾಗತ್ತೆ. ಕ್ವಾರ್ಟರ್ ಪಿನ್ ಲಾಕ್ ತೆಗೆದಾದ್ಮೇಲೆ ಆಮೇಲೆ ಕಪ್ ಓಪನ್ ಮಾಡಿ ಸ್ಪೂಲ್ ಹೊರಗೆ ತಗೊಳ್ಳೋಣ. ನೋಡ್ಬೋದು 3 ಕ್ವಾರ್ಟರ್ ಪಿನ್ನು. ಆ್ಯಕ್ಚುಲಿ 3 ಕ್ವಾರ್ಟರ್ ಪಿನ್ ಇರ್ಬೋದು. ಇದರಲ್ಲಿ 2 ಕ್ವಾರ್ಟರ್ ಪಿನ್ ಇದ್ದಾವೆ. ಆಮೇಲೆ ಒಂದು ಬಂದ್ಬಿಟ್ಟು ಬೋಲ್ಟ್ ನಟ್ ಹಾಕಿದ್ದೆ, ಯಾಕಂದರೆ ಇದು ಯಾವಾಗ ಕಳೆದಿತ್ತು ನಾನೇ ಬಂದು ಹಾಕಿಕೊಟ್ಟಿದ್ದೆ. ಇದನ್ನು ತೆಗೆದಿದ್ದೀನಿ. ಮೇಲೆಗಡೆ ಹೋಗಿ ಕಪ್ ಓಪನ್ ಮಾಡಿ ಸ್ಪೂಲ್ ಹೊರಗೆ ತೆಗೆದು ಚೆಕ್ ಮಾಡೋಣ. ಇವಾಗ ನಮಗೆ ಕಂಪ್ಲೇಂಟ್ ಇರೋದು ಈ ಕಪ್ಪಲ್ಲಿ ರೈಟ್ ಸೈಡ್ ಟ್ರ್ಯಾಕ್. ಇದು ರೈಟ್ ಸೈಡ್ ಟ್ರ್ಯಾಕ್ ಈ ಕಪ್ ಬರುತ್ತೆ. ಆಮೇಲೆ ಲೆಫ್ಟಿಗೆ ಈ ಕಪ್ ಬರುತ್ತೆ. ಇದು ಬಂದ್ಬಿಟ್ಟು ಡೋಸರ್ ಬರುತ್ತೆ. ಡೋಸರ್ ಕಂಪ್ಲೇಂಟ್ ಇರೋದು ನಾವು ಓಪನ್ ಮಾಡೋಣ. ನೋಡ್ತಿರಲ್ವಾ, ಇವಾಗ ನಮಗೆ ರೈಟ್ ಸೈಡ್ ಟ್ರ್ಯಾಕು ಜಾಮ್ ಆಗ್ತಿತ್ತು. ಯಾಕೆ ಜಾಮ್ ಆಗ್ತಿತ್ತು ಅಂದರೆ ನೋಡ್ರಿ, ಇದು ವೈಪರ್. ಇದು
ಈ ವೈಫರ್ ಏನಾಗಿದೆ ಕಟ್ಟಾಗಿ ನಾವು ಸ್ಪೂಲು ಮೇಲೆ ಗಬ್ಬಿದ್ದಾಗ ಏನಾಗ್ತೈತೆ ಇದು ಜಾಮ್ ಆಗಿಬಿಡ್ತೈತೆ. ಇಲ್ಲಿ ಹೋಲಿಗೆ ಬಂದು ಜಾಮ್ ಆಗ್ತೈತೆ. ಈ ಥರ ಹೋಲಿಗೆ ಬಂದು ಜಾಮ್ ಆದಾಗ ನಮಗೆ ಮೂವ್ ಆಗ್ತಿರ್ಲಿಲ್ಲ. ಇದಂತೂ ಕಟ್ಟಾಗಿದೆ. ಇದು ನೋಡಿರಿ, ಈ ಕಂಪ್ಲೇಂಟಿಂದ ನಮಗೆ ಸೈಡ್ ಟ್ರ್ಯಾಕ್ ಫುಲ್ ಟೈಟಾಗಿ ಬರ್ತಾಯಿತ್ತು. ಎಲ್ಲ ಪುಡಿ ಪುಡಿ ಆಗಿಬಿಟ್ಟಿದೆ. ಅದಕ್ಕೆ ನೋಡ್ಬೋದು, ಅದು ಬರೀ ಓರಿಂಗ್ ಒಂದು ಉಳಿದಿದೆ. ಈ ಥರ ವೈಫರ್ ಬರುತ್ತೆ ನೋಡಿರಿ. ಈ ಥರ ವೈಫರು ಇದರಲ್ಲಿ ಕಟ್ಟಾಗಿದೆ. ಆ ಕಟ್ಟಾಗಿರೋದು ಸ್ಪೂಲಿಗೆ ಜಾಮ್ ಮಾಡ್ತಾಯಿತ್ತು. ಇವಾಗ ತೆಗೆದಿದ್ದೀನಿ. ಇವಾಗ ನೆಕ್ಸ್ಟ್ ಇದನ್ನು ಟೋಟಲ್ ವಾಶ್ ಮಾಡಿ ಕಂಟ್ರೋಲ್ ವಾಲಲ್ಲಿ ವಾಶ್ ಮಾಡಿ ಹೊಸದು ವೈಫರು ಪ್ಲಸ್ ಓರಿಂಗ್ ಬರುತ್ತೆ. ಓರಿಂಗ್ ಹಾಕಿ ಫಿಟ್ ಮಾಡಿ ಚೆಕ್ ಮಾಡೋಣ ಮತ್ತೇನಾರ ಹಿಡಿತದ ಅಂತ ನೋಡೋಣ. ಈಗ ಸೀಲೆಲ್ಲ ತೆಗೆದಿದ್ದೀನಿ. ಸೀಲ್ ವೈಫರು ಆ ಕಂಟ್ರೋಲ್ ವಾಲಲ್ಲಿ ಏನಾರ ಸ್ಪೂಲ್ ಹಿಡಿತದ ಚೆಕ್ ಮಾಡೋಣ. ಫ್ರೀ ಇದೆ, ಕಂಟ್ರೋಲ್ ವಾಲಲ್ಲಿ ಸ್ಪೂಲ್ ಫ್ರೀ ಇದೆ ಅಂದರೆ ನಮಗೆ ವೈಫರ್ ಕಂಪ್ಲೇಂಟ್ ಅಂತ ಕನ್ಫರ್ಮ್ ಆಯಿತು. ಇದು ಈ ಥರ ಏನಾದ್ರು ಜಾಮ್ ಆಗಿದ್ರೆ ಸ್ಪೂಲು ಬಾಡಿಯಲ್ಲಿ ಹಿಡಿತೈತೆ ಅಂತ ಹೇಳ್ಬೋದು. ಜಾಮ್ ಆಗ್ತಾಯಿಲ್ಲ, ನಮಗೆ ಕಂಪ್ಲೇಂಟ್ ಇತ್ತು. ಈ ಥರ ವೈಪರು, ಇದು ವೈಪರ್ ಈ ಥರ ಇರಬೇಕು. ಇದು ಈ ಥರ ಕಟ್ಟಾಗಿ ಎಲ್ಲ ಜಾಮ್ ಆಗಿದೆ. ಈ ಥರ ಬರುತ್ತೆ ವೈಪರು ಪ್ಲಸ್ ಓರಿಂಗು. ಇದು ವೈಪರು, ಈ ವೈಪರ್ ಕಟ್ಟಾದರೆ ನಮಗೆ ಸ್ಪೂಲ್ ಜಾಮ್ ಆಗುತ್ತೆ. ಇದು ವೈಪರು, ಆಮೇಲೆ ಇದು ಓರಿಂಗು. ನಮ್ಮ ಓಲ್ಡ್ ಕಂಟ್ರೋಲ್ ವಾಲಲ್ಲಿ ನಾರ್ಮಲ್ KYB ಕಂಟ್ರೋಲ್ ವಾಲ್ ಬರ್ತಿತ್ತು, ಓಲ್ಡ್ ಹಿಟಾಚಿ ವಿತೌಟ್ ಸೂಪರ್, ನಾನ್ ಸೂಪರ್ ಗಾಡಿಯಲ್ಲಿ. ಅದರಲ್ಲಿ ಏನಾಗ್ತೈತಿ, ಓರಿಂಗು ಸೀಲ್ ಟೈಪ್ ಇತ್ತು, ಭಾಳ ದಪ್ಪ ಇತ್ತು. ಅದು ಕಂಪ್ಲೇಂಟ್ ಭಾಳ ಕಮ್ಮಿ ಇತ್ತು. ಇದರಲ್ಲಿ ಓರಿಂಗ್ ಟೈಪ್ ಸಿಸ್ಟಮ್ ಕೊಟ್ಟಿದ್ದಾರೆ, ಸ್ವಲ್ಪ ಕಂಪ್ಲೇಂಟ್ ಜಾಸ್ತಿ ಸೂಪರ್ ಗಾಡಿಯಲ್ಲಿ. ಈ ಓರಿಂಗ್ ಬಂದ್ಬಿಟ್ಟು ಈ ಥರ ಕೂರುತ್ತೆ. ಈ ವೈಪರ್ ಬಂದ್ಬಿಟ್ಟು ಸ್ಕೂಲಿಗೆ ಕೂರುತ್ತೆ. ಈ ಥರ ಪ್ಲೇಟ್ ಕೊಡುತ್ತೆ ಮೊದಲು ಸ್ಕೂಲಿಗೆ. ವೈಪರ್ ಕುಂತಿದೆ, ವೈಪರ್ ಕುಂತಿದೆ. ನೆಕ್ಸ್ಟ್ ಇದ್ರ ಮೇಲೆಗಡೆ ಹನಬಂಡ್ ಹಾಕಬೇಕಾಗುತ್ತೆ. ಈ ಹನಬಂಡ್ ಯಾಕೆ ಹಚ್ತೀವಿ ಅಂದರೆ ಪ್ಲೇಟಿಂದು ಫೇಸ್ ಆಮೇಲೆ ಕಂಟ್ರೋಲ್ ವಾಲ್ ಫೇಸು ಮ್ಯಾಚಿಂಗ್ ಇರಲ್ಲ. ಹಾಗಾಗಿ ನಾವು ಇದು ಹನಬಂಡ್ ಹಚ್ಚಿದ್ರೆ ಏನಾಗುತ್ತೆ, ಹನಬಂಡ್ ಆರಿದ ಮೇಲೆ ಒಂಥರ ಗಮ್ ಟೈಪು ಹಿಡ್ಕೊಂಡು ಗ್ಯಾಪ್ ಫಿಲ್ ಮಾಡ್ಕೊಂಡ್ಬಿಡುತ್ತೆ. ಇದರಿಂದ ಆಯಿಲ್ ಲೀಕೇಜ್ ಅಂತೂ ನಿಲ್ಲೋದಂತೂ ಆಗಲ್ಲ. ಆಯಿಲ್ ಲೀಕೇಜ್ಗೆ ಅದಕ್ಕೆ ಸಂಬಂಧ ಇಲ್ಲ. ಬಟ್ ಗ್ಯಾಪ್ ಫಿಲ್ ಆಗೋಕ್ಕೆ ನಾವು ಈ ಥರ ಹಚ್ತೀವಿ. ಇದೇ ಥರ ಈಗ ಹಾಕಿದ್ದಲ್ಲ, ಇದೇ ಥರ ಎರಡಕ್ಕೂ ಕಪ್ ಸೀಲ್ ಹಾಕಿ ಓರಿಂಗು ವೈಪರ್ ಹಾಕಿ ಫಿಟ್ ಮಾಡೋಣ. ಓಪನ್ ಮಾಡಿ ನೋಡೋಣ.
ಕಪ್ಸ್ ಇದು, ಇಷ್ಟು ಕಪ್ಪು. ಮೂರು ಕಪ್ಪಿಗೆ 3 ಓರಿಂಗು ಆಮೇಲೆ 3 ವೈಫರ್ ಹಾಕಿ ಫಿಟ್ ಮಾಡಿದ್ದೀನಿ. ಹೊಸದಾಗಿ ಒಂದು ಬಿಟಪ್ ಆಯಿತು. ಆಮೇಲೆ 1 2 3 ಓರಿಂಗು, ಆಮೇಲೆ ಈ ವೈಫರ್ ಮಾತ್ರ 2 ಇದ್ದಾವೆ. 3ನೇದು ಫುಲ್ ಕಟ್ಟಾಗ್ಬಿಡ್ತು. ಕಟ್ಟಾಗಿ ನಮಗೆ ಸ್ಕೂಲ್ ಜಾಮ್ ಆಗಿತ್ತು. ಇವಾಗ ಇದು ಆಯಿತು. ಮತ್ತು ಇದ್ರ ಬಾಟಮು ಕಂಟ್ರೋಲ್ ವಾಲ್ ಬಾಟಮಲ್ಲಿ ಹೋಗಿ ಕಾರ್ಟರ್ ಪಿನ್ ಬರುತ್ತೆ ಆ ಸ್ಪೂಲಿಗೆ, ಮತ್ತು ಕೇಬಲ್ ಕಂಟ್ರೋಲ್ ವಾಲಿಗೆ ಕೇಬಲ್ ಜಾಯಿಂಟ್ ಆಗೋಕ್ಕೆ ಕಾರ್ಟರ್ ಪಿನ್ ಬಂದಿರ್ತವೆ. ಆ ಕಾರ್ಟರ್ ಪಿನ್ ಲಾಕ್ ಹಾಕಿ ಸ್ವಲ್ಪ ಹೊಡೆದು ಚೆಕ್ ಮಾಡೋಣ. ಇದು ಕಂಟ್ರೋಲ್ ವಾಲು ಬಾಟಮಲ್ಲಿ ಬಂದಿದ್ದೀನಿ. ಅದೇ 2 ಲೆಫ್ಟ್ ಟ್ರ್ಯಾಕ್, ಆಮೇಲೆ ಒಂದು ಡೋಸರ್ ಕೇಬಲ್ಗೆ 3 ಪಿನ್. ನಾವು ಒಂದು ಪಿನ್ ಕಳೆದಿದೆ, ಹಾಗಾಗಿ ಬೋಟ್ನೆಟ್ ಇರುತ್ತೆ. 3 ಬಾಟಮಲ್ಲಿ ಆ ಕೇಬಲ್ಗೆ ಫಿಟ್ ಮಾಡೋಣ. ಓಕೆ, ಬಾಟಮಲ್ಲಿ 3 ಕ್ವಾರ್ಟರ್ ಪಿನ್ ಹಾಕಿದ್ದೀನಿ. ಇವಾಗ ನವೀನ ಸ್ಟಾರ್ಟ್ ಮಾಡಿ ಚೆಕ್ ಮಾಡಿರಿ, ಮತ್ತೇನಾದ್ರು ಜಾಮ್ ಆಗುತ್ತೆ ಅಂತ. ಸ್ಟಾರ್ಟ್ ಮಾಡಿ ನೋಡೋಣ. ಜಾಮ್ ಆಗೋಕ್ಕೆ ಚಾನ್ಸ್ ಇಲ್ಲ, ಯಾಕಂದರೆ ಆ ವೈಫರ್ ಕಟ್ಟಾಗಿ ಹಿಡಿತಾ ಇತ್ತು. ಬಟ್ ಅದು ಮೇಲೆ ಕಪ್ಸಿಲ್ ಬೇರೆ ಹಾಕಿದ್ವಿ. ಒಂದು ಸಲ ಚೆಕ್ ಮಾಡೋಣ. ಸೆಲ್ ಬಿಡಿಯಪ್ಪ. ಹೊಸದಲ್ಲ ಸೀಲು, ಟ್ರ್ಯಾಕಿಂಗ್ ಮಾಡಿರಿ. ಸರಿ ಆಯ್ತಲ್ಲ, ಟೈಟ್ ಬರ್ತಾ ಇಲ್ಲಲ್ಲ ಅಂದರೆ ಹೊಸ ವೈಪರ್ ಅಲ್ಲ, ಒಂದು ವಾರ ಸ್ವಲ್ಪ ಟೈಟ್ ಇರುತ್ತೆ. ಮೊದಲು ಜಾಮ್ ಆಗ್ತಿತ್ತಲ್ಲ, ಹಂಗೇನೋ ಜಾಮ್ ಆಗ್ತೈತಾ? ಇಲ್ಲ ಇಲ್ಲ, ಜಾಮ್ ಆಗ್ತಾ ಇಲ್ಲಲ್ಲ, ಪ್ಲೇ ಇದೆ, ಸ್ಮೂತಾಗಿದೆ. ಹಾಂ ಸರಿ, ಓಕೆ ಆಯಿತು, ಸರಿ ತಗೊಳ್ಳಿ. ಓಕೆ, ಮೊದಲು ಇಲ್ಲಿವರೆ ಏನಾಗ್ತಿತ್ತು, ಮುಂದಕ್ಕೆ ಮೂವ್ ಮಾಡಿದರೆ ಫುಲ್ ಟೈಟ್ ಬರೋದು. ನಾನು ಬಂದು ಚೆಕ್ ಮಾಡಿದೆ, ಫುಲ್ ಟೈಟ್ ಬರೋದು. ಹಾಗಾಗಿ ಕಪ್ಸ್ ಯಾವುದೋ ಟ್ರ್ಯಾಕಿಂದು ಸ್ಪೂಲ್ ಮೇಲೆ ಡೌಟ್ ಆಯಿತು. ಕಪ್ಸಿಲು ಕ್ಯಾಪ್ ಓಪನ್ ಮಾಡಿದಾಗ ಅದರಲ್ಲಿ ವೈಪರ್ ಬರುತ್ತೆ, ವೈಪರ್ ಕಟ್ಟಾಗಿ ಆ ಸ್ಪೂಲಿಗೆ ಜಾಮ್ ಮಾಡ್ತಿತ್ತದು. ಹಾಗಾಗಿ 3 ಕಪ್ಪಿಗೆ 2 ಟ್ರ್ಯಾಕು, ಒಂದು ಡೋಸರ್ ಸಿಕ್ಕಿತ್ತು. 3 ಕಪ್ಪಿಗೆ 3 ವೈಪರು, 3 ಸ್ಟೀಲ್ ಹಾಕಿ ಫಿಟ್ ಮಾಡಿದ್ದೀನಿ. ಮತ್ತು ಸ್ಟಾರ್ಟ್ ಮಾಡಿ ನೋಡಿದ್ವಿ, ಹೈಡ್ರಾಲಿಕ್ ಆಯಿಲ್ ಲೀಕೇಜ್ ಆಗಲಿಲ್ಲ. ಮತ್ತು ಈ ಗಾಡಿ ಮುಗೀತು. ಐ ಹೋಪ್
ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್. ನಮಸ್ಕಾರ.